ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಸ್ವರ್ಗದ ದೇವರು ದೇವರ ಅನುಗ್ರಹಗಳಿಂದ ನಿಮ್ಮನ್ನು ಸಂಪತ್ತಿನ ವ್ಯಕ್ತಿಯಾಗಿ ಮಾರ್ಪಡಿಸಲಿ ಎಂದು ಹಾರೈಸಿ ಪ್ರಾರ್ಥಿಸುತ್ತೇನೆ. ದೇವರು ನಿಮಗೆ ಸಹಾಯ ಮಾಡಲಿ, ನಿಮ್ಮ ಕಾರ್ಯಗಳೆಲ್ಲ ಸಫಲವಾಗಲಿ. ಪ್ರಾರ್ಥನೆ ನಿಯೋಗ ಯಾಚಿಸಿರುವ ಒಬ್ಬರನ್ನು ಸಹ ಬಿಡದೆ ನೆನೆಸಿ ಪ್ರಾರ್ಥಿಸುತ್ತೇನೆ. ಸ್ವರ್ಗದ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ನೀಡಲಿ. ಪ್ರಿಯರೇ, ಈಗ ನಮಗೆ ಉಪವಾಸದ ಸಮಯವಾಗಿದೆ. ಈ ಉಪವಾಸ ಸಮಯದಲ್ಲಿ ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ನಿಂತುಕೊಂಡು ತಪ್ಪದೆ ಅನೇಕರು ಪ್ರಾರ್ಥಿಸುತ್ತಾ ಇದ್ದಾರೆ. ಇವರಿಗಾಗಿ ಹಾಗೂ ನಿಯೋಗವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿರುವವರಿಗಾಗಿ ಲಕ್ಷಗಟ್ಟಲೆ ಜನರನ್ನು ಸೇರಿಸಿ ನಾವು ಅವರಿಗಾಗಿ ಪ್ರಾರ್ಥಿಸುವ ಈ 10 ದಿನಗಳು ಆಗಿದೆ. ಈ ಮಾರ್ಚ್ ತಿಂಗಳು 12ರಿಂದ 21ರವರೆಗೆ ನಿಯೋಗ ಪ್ರಾರ್ಥನೆ ಅದು ಉಪವಾಸದೊಂದಿಗೆ ಕೂಡಿರುತ್ತದೆ. ಆ ಪ್ರಾರ್ಥನೆಯಿಂದ ತುಂಬಾ ಬಿಡುಗಡೆಗಳು ಸಂಭವಿಸುತ್ತದೆ. ಉಪವಾಸ ತೆಗೆದು ನಿಯೋಗ ಸಮರ್ಪಿಸಿ ದೇವರ ವಾಕ್ಯದೊಂದಿಗೆ ಪ್ರಾರ್ಥಿಸುವಾಗ ಅನೇಕ ಉಳಿತುಗಳು, ಕೃಪೆಗಳು, ಅನುಗ್ರಹಗಳು, ಅದ್ಭುತಗಳು ನಡೆದಿದ್ದು ಇದು ಸಾಕ್ಷಿಯಾಗಿ ಇಲ್ಲಿ ಅನೇಕ ಜನರು ಹೇಳಿದ್ದಾರೆ. ನೀವು ಸಾಧ್ಯವಾದವರಿಗೆಲ್ಲ ಹೇಳಿರಿ. ನೀವು ಈ ಅನುಗ್ರಹ ಧ್ಯಾನ ಮಂದಿರಕ್ಕಾಗಿ, ಉಪವಾಸ ಸೇವಾ ಕಾರ್ಯಕ್ಕಾಗಿ ನಮಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆ ಈ ಧ್ಯಾನ ಮಂದಿರಕ್ಕೆ, ಇಲ್ಲಿರುವ ಶುಶ್ರೂಷಕರಿಗೆ ಅನುಗ್ರಹವಾಗಲಿ. ಈ 10 ದಿನ ನಿಮಗೂ ಸಾಧ್ಯವಾದರೆ ಉಪವಾಸವನ್ನು ತೆಗೆದು ಪ್ರಾರ್ಥಿಸಿರಿ. ಈ ಉಪವಾಸ ಪ್ರಾರ್ಥನೆ ಎಲ್ಲರಿಗೂ ಅನುಗ್ರಹವಾಗಲಿ. ಇಂದು ನಾವು ಪ್ರಾರ್ಥನೆಯೊಂದಿಗೆ, ನಿರೀಕ್ಷೆಯೊಂದಿಗೆ ಇಂದಿನ ವಾಕ್ಯಗಳನ್ನು ಆಲಿಸೋಣ. ಒಂದೊಂದು ದಿನವೂ ಆಲಿಸುವ ವಾಕ್ಯ ನಮ್ಮನ್ನು ಕುಗ್ಗಿಸುವುದಿಲ್ಲ, ಬದಲಾಗಿ ಶಕ್ತವಾಗಿ ಬಲಪಡಿಸುತ್ತದೆ. ದೇವರ ವಾಕ್ಯ ಆಲಿಸುವ ಹಾಗೂ ಪ್ರಾರ್ಥಿಸುವ. ವಿಮೋಚನೆ ಕಾಂಡ 14ನೇ ಅಧ್ಯಾಯ 1ರಿಂದ 3ರವರೆಗೆ ವಾಕ್ಯಗಳು. ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೀಗೆಂದರು: ಇಸ್ರಾಯೇಲರು ಹಿಂತಿರುಗಿ ಹೋಗಿ ಪಿಹಹೀರೋತಿನ ಪೂರ್ವ ಕಡೆಯಲ್ಲಿ ಮಿಗ್ದೋಲಿಗೂ ಕೆಂಪು ಸಮುದ್ರಕ್ಕೂ ನಡುವೆ ಬಾಲ್ಚೆಲ್ ಪೋನಿಗೂ ಎದುರಾಗಿ ಇಳಿದುಕೊಳ್ಳಬೇಕೆಂದು ಹೇಳು. ಅದರ ಎದುರಿಗೆ ಸಮುದ್ರ ಬಳಿಯಲ್ಲೇ ಅವರು ಇಳಿದುಕೊಳ್ಳಬೇಕು. ಫರೋಹನು ಅದನ್ನು ಕಂಡು ಇಸ್ರಾಯೇಲರಿಗೆ ದಾರಿ ತಪ್ಪಿತು, ಸುತ್ತಲೂ ಮರುಭೂಮಿ ಅವರನ್ನು ಆವರಿಸಿದೆ ಎಂದುಕೊಳ್ಳುವನು. ಪ್ರಿಯರೇ, ದೇವರ ವಾಕ್ಯವನ್ನು ಓದುವಾಗ ದಾರಿ ಹೇಳಿಕೊಡುವ ದೇವರು ಹೇಗೆ ಮುಂದೆ ನಮ್ಮನ್ನು ಸಾಗಿಸುವರು ಎಂದು ಸರಿಯಾದ ನಕ್ಷೆಯನ್ನು ಹೇಳಿಕೊಡುವ ದೇವರನ್ನು ಕಾಣಲು ಸಾಧ್ಯ. ಹೇಗೆ ಮುಂದೆ ಹೋಗುವುದು ಎಂದು ಗೊತ್ತಿಲ್ಲ ಅಲ್ವಾ? ದಾರಿ ಅಂತೂ ಕಾಣುತ್ತಿಲ್ಲ ಅಲ್ವಾ? ಈಗ ಆಲಿಸಿದ ವಾಕ್ಯ ಏನಾಗಿದೆ ನಮಗೆ ಹೇಳುತ್ತಿರುವುದು ಗೊತ್ತಾ? ಮೋಶೆಯೊಂದಿಗೆ ಆ ಜನರನ್ನು ಕೈ ಹಿಡಿದು ನಡೆಸಿದ ಅದೇ ದೇವರು ನಿಮ್ಮನ್ನು ಅದ್ಭುತಕರವಾಗಿ ಕೈ ಹಿಡಿದು ನಡೆಸುತ್ತಾರೆ ಎಂದು. ಹಾಲೆಲೂಯಾ. ನಮ್ಮ ಬಗ್ಗೆ ಅನೇಕ ಜನರು ಹೇಳುತ್ತಾರೆ ಹೀಗೆ ಎಂದು. ಏನು ಹೀಗೆ ಅಲೆಮಾರಿ ತರ ಅಲೆದು ತಿರುಗುತ್ತಾರೆ, ಎಲ್ಲಿಯೂ ತಲುಪಿಲ್ಲ, ಅಲ್ಲೇ ಬಿದ್ದು ಹೋಗಿದ್ದಾರೆ ಎಂದೆಲ್ಲ. ಹೀಗೆಲ್ಲ ಅಭಿಪ್ರಾಯಗಳನ್ನು 4 ದಿಕ್ಕಿನಿಂದ ಹೇಳುವವರು ಇದ್ದಾರೆ. ಆದರೆ ನಿಮ್ಮನ್ನು ದೇವರು ನಡೆಸುತ್ತಾರೆ. ಅಲೆದು ತಿರುಗಿ ಹೋಗಲು ದೇವರು ಸಮ್ಮತಿಸುವುದಿಲ್ಲ. ಎಲ್ಲಿಯೂ ದಾರಿ ತಪ್ಪಿ ಹೋಗಲು ದೇವರು ಬಿಡುವುದಿಲ್ಲ. ಕಾರಣ ನಿಮ್ಮನ್ನು ಸಲಗುವ ಒಂದು ಅಸಾಧಾರಣವಾದ ಶಕ್ತಿ, ಅದಾಗಿದೆ ದೈವಿಕ ಶಕ್ತಿ. ನಿಮ್ಮ ಸುತ್ತ ನಿಂತಿರುವುದು ನಿಮಗೆ ಅನುಭವಿಸಲು ಸಾಧ್ಯವಾಗುತ್ತದೆ. ಯಾರೆಲ್ಲ ಎಷ್ಟು ನಾಶ ಮಾಡಲು ನೋಡಿದರು, ಸೋಲಿಸಲು ನೋಡಿದರೂ ನಾಶ ಮಾಡಲು ಸಾಧ್ಯವಿಲ್ಲ. ಹಾಗೆ ಸಲಗುವ ದೇವರು ಇದ್ದಾರೆ ಎಂದು ನಿಮಗೆ ಅನುಭವಿಸಲು ಸಾಧ್ಯ. ಅದು ಯಾವುದು ಒಂದು ಶಕ್ತಿಯಲ್ಲ. ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯ ಆಲಿಸುವುದರಿಂದ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಂದು ಅಸಾಧಾರಣವಾದ ದೈವಿಕ ಶಕ್ತಿಯಾಗಿದೆ. ಹಾಲೆಲೂಯಾ. ಪ್ರಾರ್ಥನೆ ಇರುವ, ದೇವರ ಜೊತೆ ಸಂಬಂಧ ಇರುವ ಮೋಶೆಯಾಗಿದೆ ಇಸ್ರಾಯೇಲ್ ಜನರನ್ನು ನಡೆಸಿದ್ದು, ಅವರಿಗೆ ಮಾರ್ಗದರ್ಶನವನ್ನು ನೀಡಿದ್ದು. ಪ್ರಾರ್ಥಿಸುವ ಒಬ್ಬರು ನಮ್ಮ ಜೊತೆ ಇರುವಾಗ ಅವರ ಜೊತೆ ಇದ್ದಿದ್ದು ದೇವರ ಕರ ಆಗಿದೆ, ದೇವರ ಶಕ್ತಿಯಾಗಿದೆ, ಅವರ ಸುತ್ತ ಇದ್ದಿದ್ದು. ಈಗ ಆಲಿಸಿದ ದೇವರ ವಾಕ್ಯವನ್ನು ಪುನಃ ಪುನಃ ನೀವು ಓದಿ ನೋಡಬೇಕು. ಫರೋಹನು ಹೇಳಿ ನೆಗಾಡುತ್ತಾನೆ, ಇಸ್ರಾಯೇಲರು ಎಲ್ಲಿಗೂ ತಲುಪುವುದಿಲ್ಲ, ಅಲೆದು ತಿರುಗಿ ನಡೆಯುತ್ತಾರೆ ಎಂದು, ಮರುಭೂಮಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಂದು. ಆದರೆ ಅದು ಸಂಭವಿಸಿಲ್ಲ.
ಶತ್ರುವು ನೆನೆಸಿದ ಹಾಗೆ ಅದು ಶತ್ರುವಿನ ಒಂದು ಅನಿಸಿಕೆಯಾಗಿತ್ತು. ಪ್ರಾರ್ಥಿಸುವ ಒಬ್ಬರು ನಿಮ್ಮ ಮನೆಯಲ್ಲಿ ಇದ್ದರೆ ನಿಮ್ಮ ಮಕ್ಕಳು ಎಲ್ಲಿಯೂ ಅಲೆದು ತಿರುಗಿ ಹೋಗುವುದಿಲ್ಲ, ಎಲ್ಲಿಯೂ ಬಂಧನಕ್ಕೆ ಒಳಪಡುವುದಿಲ್ಲ. ಕಾರಣ, ಪ್ರಾರ್ಥಿಸುವ ದೇವರ ವಾಕ್ಯವನ್ನು ಆಲಿಸುವ ನಿಮ್ಮಿಂದ ನಿಮ್ಮ ಕುಟುಂಬವು ಅಸಾಧಾರಣವಾದ ಸಂರಕ್ಷಣೆಯ ಬೇಲಿಯ ಮಧ್ಯದಲ್ಲಿ ಇದೆ ಎಂದು ನಿಮಗೆ ಅನುಭವಿಸಲು ಸಾಧ್ಯ. ಹಾಲೆಲೂಯ. ನಮ್ಮನ್ನು ಕುಗ್ಗಿಸಲು ನೋಡುವ ಎಷ್ಟೋ ಜನ ಇದ್ದರೂ ಹೆದರಬೇಡ. ನಿನ್ನ ಮೇಲೆ ಅವರಿಗೆ ಏನು ಮಾಡಲು ಸಾಧ್ಯವಿಲ್ಲ. ಕಾರಣ, ದೇವರ ವಾಕ್ಯದಲ್ಲಿ ನಿಮ್ಮನ್ನು ಸಲಗುವ ಒಂದು ದೇವರ ಶಕ್ತಿ, ಅದರ ಒಳಗೆ ನಾವು ಇರುವುದು. ಅಸಾಧಾರಣವಾದ ನಮ್ಮ ಸಲಗುವ ಒಂದು ದೇವರ ಶಕ್ತಿಯ ಮಧ್ಯದಲ್ಲಿ ನಾವು ನಿಂತಿರುವುದು, ಅದು ಹಾಗೆ ಅನುಭವಿಸಲು ಸಾಧ್ಯವಾಗುತ್ತದೆ. ಫರೋಹನು ಇಸ್ರಾಯೇಲರನ್ನು ನಾಶ ಮಾಡಲು ಏನೆಲ್ಲ ಮಾಡಿದ, ಆದರೆ ನಾಶ ಮಾಡಲು ಸಾಧ್ಯವಾಯಿತೆ? ಇಲ್ಲ. ನಾವು ಪವಿತ್ರ ಗ್ರಂಥದಲ್ಲಿ ಓದಿದ್ದೀವಿ, ಹಗಲು ಮೇಘ ಸ್ತಂಭವಾಗಿ, ರಾತ್ರಿ ಅಗ್ನಿ ಸ್ತಂಭವಾಗಿ, ಒಂದು ತರದಲ್ಲೂ ನಾಶ ಮಾಡಲು ಸಾಧ್ಯವಾಗದ ರೀತಿಯಲ್ಲಿ ಅವರನ್ನು ಸಾಕಿ ಸಲಗಿ ನಡೆಸಿದರು ದೇವರು. ವಾಕ್ಯದಲ್ಲಿ ನಾವು ತಿಳಿದುಕೊಳ್ಳಬಹುದು. ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ನಿಂತುಕೊಂಡು ನಿಮಗೆ ಹೇಳಲೇ, ನಿಮ್ಮೊಂದಿಗೆ ನಿಮ್ಮ ಕುಟುಂಬವನ್ನು ನಡೆಸುವ, ಸಾಕಿ ಸಲಗುವ ಅಸಾಧ್ಯವಾದ ಒಂದು ದೇವರ ಶಕ್ತಿ ಇದೆ ಕಂದ. ನಿಮ್ಮನ್ನು ದೇವರು ಅನುಗ್ರಹಿಸಲಿ. ದೇವರು ಅದ್ಭುತಕರವಾಗಿ ನಿಮ್ಮನ್ನು ನಡೆಸಲಿ. ಈಗ ಆಲಿಸಿದ ದೇವರ ವಾಕ್ಯದಲ್ಲಿ ಇಸ್ರಾಯೇಲರು ಅನುಭವಿಸಿದ ಆ ದೈವಿಕ ಶಕ್ತಿ, ಸಂರಕ್ಷಣೆ ನಾವು ಅನುಭವಿಸಲು ಸಾಧ್ಯವಾಗಲಿ. ಇಂದು ಕೇಳಿದ ವಾಕ್ಯದೊಂದಿಗೆ ಅನುಭವಿಸಲು ಸಾಧ್ಯವಾಗಲಿ ಎಂದು ಪ್ರಾರ್ಥಿಸುತ್ತಾ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಸಾಧ್ಯವಾಗುವವರಿಗೆಲ್ಲ ಈ ದೇವರ ವಾಕ್ಯವನ್ನು ಕಳಿಸಿಕೊಡಿರಿ. ಹಾಲೆಲೂಯ, ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೆನ್.